ಕೇರಳದಲ್ಲಿ ನಾನು ಮೋಜು ಮಸ್ತಿ ಮಾಡಲು ಹೋಗಿರಲಿಲ್ಲ. ನಾನು ಸ್ವಿಚ್ ಆಫ್ ಮಾಡಿಕೊಂಡು ಹಾಲಿಡೇಸ್ ಹೋಗಿದ್ರೆ ತಪ್ಪು. ಹಗಲು ರಾತ್ರಿ ಬಿಸಿಲು ಎನ್ನದೆ ಪಕ್ಷದ ಕೆಲಸವನ್ನ ಮಾಡಿದ್ದೇನೆ. ನೋಡಿ, ಕೇರಳಕ್ಕೆ ಪಾರ್ಟಿ ಕೆಲಸಕ್ಕೆ ಅಂತ ಹೇಳಿ ಹೋಗಿದ್ದೆ. ಮೋಜು ಮಸ್ತಿ ಮಾಡ್ಲಿಕ್ಕೆ ನಾವು ಹೋಗಿರಲಿಲ್ಲ. ನಾನು ಸ್ವಿಚ್ ಆಫ್ ಮಾಡಿಕೊಂಡು ಹಾಲಿಡೇಸ್ ಹೋಗಿದ್ರೆ ಅದು ತಪ್ಪಾಗತ್ತೆ. ಹಗಲು ರಾತ್ರಿ ಬಿಸಿಲು ಅನ್ನೋದು ಕೂಡ ನೋಡದೆ ಪಕ್ಷದ ಕೆಲಸವನ್ನ ಮಾಡಿದ್ದೇನೆ. ದಿನಕ್ಕೆ 350 ಕಿಲೋಮೀಟರ್ ಪ್ರಯಾಣವನ್ನ ಮಾಡಿ ಕೇರಳದಲ್ಲಿ ಪ್ರಚಾರವನ್ನ ಮಾಡಿದ್ದೇನೆ. ನಾನು ಹೈಕಮಾಂಡ್ ಕೆಲಸವನ್ನ ಮಾಡಲು ಹೋಗಿದ್ದು ಅಂತ ಜಮೀರ್ ಮಾತನಾಡಿದ್ದಾರೆ. ಸುಮ್ಮನೆ ನಾನು ಏನು ಹೋಗಿರಲಿಲ್ಲ, ಪಾರ್ಟಿ ಕೆಲಸ ಆಯಿತು, ಹೋಗಿದ್ದೆ. ಸ್ವಿಚ್ ಆಫ್ ಮಾಡಿಕೊಂಡು ನಾನೇನು ಜಾಲಿಡೇಸ್ಗೆ ಹೋಗಿದ್ನಾ, ಅಲ್ಲಿ ಜಾಲಿ ಮಾಡ್ಲಿಕ್ಕೆ ಹೋಗಿದ್ನಾ, ನಾನು ಹಾಲಿಡೇಸ್ ಮಾಡ್ಲಿಕ್ಕೆ ಹೋಗಿದ್ನಾ? ಇಲ್ವಲ್ಲ, ಪಕ್ಷದ ಕೆಲಸಕ್ಕೋಸ್ಕರ ನಾನು ಹೋಗಿದ್ದೆ ಅನ್ನುವಂತಹ ಮಾತನ್ನ ಜಮೀರ್ ಅವರು ಮಾತನಾಡಿದ್ದಾರೆ. ಜಬ್ಬಾರ್ ನಸೀರ್ ಬಳಿಕ ಜಮೀರ್ ಮುಂದಿನ ಟಾರ್ಗೆಟ್ ವಿಚಾರ ಸಂಬಂಧವಾಗಿ ಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಜೊತೆಗೆ ಚರ್ಚೆಯನ್ನ ಮಾಡಿದ್ದೇನೆ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತೇನೆ. ತಮಿಳುನಾಡಿನ ಕೃಷ್ಣಗಿರಿ ಹೊಸೂರಿನಲ್ಲಿ ಪ್ರಚಾರಕ್ಕೆ ಕರೆದಿದ್ದಾರೆ. ನಸೀರ್ ಅಹಮದ್ ಅವರನ್ನ ವಜಾ ಮಾಡಿದ್ದು ನನಗೂ ಕೂಡ ಬೇಸರವಾಗಿದೆ. ನಸೀರ್ ಅಹಮದ್ ಪಾರ್ಟಿಯಲ್ಲಿ ತುಂಬಾ ಹಿರಿಯರು. ನಾನು ಯಾವತ್ತೂ ಕೂಡ ಜಾತಿ ರಾಜಕಾರಣವನ್ನ ಮಾಡಿಲ್ಲ. ಯಾರು ಕೂಡ ನನ್ನ ಹೆಸರನ್ನ ಹೇಳಿ ಆರೋಪವನ್ನ ಮಾಡಿಲ್ಲ. ಎಂಥವರು ತಪ್ಪು ಮಾಡಿದ್ರಿ ಹೀಗಂತ ಹೆಸರನ್ನ ಹೇಳಬೇಕಲ್ವಾ? ಯಾರು ತಪ್ಪು ಮಾಡಿದ್ರು ಹೆಸರು ಹೇಳಬೇಕಲ್ವಾ? ಅವ್ರದ್ದು ಇಂಥವ್ರು ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಬೇಕು. ತನ್ನ ಮೇಲಿನ ಆರೋಪಗಳ ಬಗ್ಗೆ ಸಚಿವ ಜಮೀರ್ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಉಚ್ಚಾಟನೆ ವಿಚಾರ ಸಂಬಂಧವಾಗಿ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಬ್ಬಾರ್ ಉಚ್ಚಾಟನೆ ವಿಚಾರ ನನಗೆ ಗೊತ್ತಿಲ್ಲ, ಅದು ಏನಾಗಿದೆ ಅಂತ ಹೇಳಿ ನೋಡ್ತೇನೆ ಅಂತ ಜಮೀರ್ ಅವರು ಮಾತನಾಡಿದ್ದಾರೆ. ತೆಗ್ದಿದ್ದಾರೆ ಅವರು, ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದ್ ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ಇಲ್ಲ, ಒಂದ್ ನಿಮಿಷ ಕಂಪ್ಲೀಟ್ ಮಾಡಕ್ ಕೊಡ್ರಿ ಒಂದಾದ್ರು. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ. ಅವರೇನೋ ತುಂಬಾ ಬೇಜಾರಲ್ಲಿದ್ದಾರಂತ ಗೊತ್ತಾಯ್ತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಬಹಳ ಒರಿಜಿನಲ್ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದ್ರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದ್ ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯ್ತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ನಾನು ಮುಂಚೆನೂ ಹೇಳಿದ್ದೀನಿ, ನನಗೆ AICC ಇಂದ ನನ್ನ ಸ್ಟಾರ್ ಕ್ಯಾಂಪೇನರ್ ಮಾಡಿಬಿಟ್ಟು ನನಗೆ ಕೇರಳದಲ್ಲಿ ಹಾಕಿದ್ರು. ಆಕ್ಚುಲಿ 7ನೇ ತಾರೀಕುವರೆಗೆ ಹಾಕಿದ್ರು. ಮನೆ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕಿಗೆ ಘೋಷಣೆ ಮಾಡಿದ್ರು. ಜಮೀರ್ ಅವರು 5ನೇ ತಾರೀಕು ಬರ್ತಾರಂತ. ನಾನೇ ಸ್ವತಃ ವೇಣುಗೋಪಾಲ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಮನೆ ಮುಖ್ಯಮಂತ್ರಿಯಿಂದ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್, ನಾನು ಹೋಗಲೇಬೇಕಾಗ್ತದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. 5ನೇ ತಾರೀಕು ನನಗೊಂದಿನ ಪ್ರಚಾರ ಮಾಡೋಕ್ಕೆ ಅಂದ್ರು. 5ನೇ ತಾರೀಕು ಪ್ರಚಾರ ಮಾಡಿದ್ದೀನಿ. 6-7 ಬಾಗಲಕೋಟೆ ಇರಬೇಕಾಗಿದ್ದು 6-7 ಬಾಗಲಕೋಟೆಯಲ್ಲಿ ಮಾಡಿದ್ದೀನಿ. ಹಂಗೂ ಪ್ರೆಸ್ ಮೀಟ್ ಮಾಡುವಾಗ ನಾನು ದಾವಣಗೆರೆಯಲ್ಲಿ ಇನ್ನ ನನಗೆ ಅಗತ್ಯ 7ನೇ ತಾರೀಕು ಬರ್ತೀನಿ ಅಂತಾನು ಹೇಳೋಗಿದ್ದೀನಿ. ನನ್ನ ಅಗತ್ಯ ಇದೆ ಕರೆದು ನಾನು ಬರ್ತಾ ಇದ್ದೆ. ಅವ್ರು ಏನು ಅದು ಕೇಳಿಲ್ಲ, ನಾನು ಹೇಳಿಲ್ಲ. ನಾವು ಯೂಶಲಿ ಹೆಂಗ್ ಹೋಗ್ತೀನಿ, ನಾವು ಪ್ರತಿ ಸಲ ಹೋಗ್ತೀನಿ, ಹಂಗೆ ಹೋಗಿದ್ದೀನಿ, ಮಾತಾಡ್ಕೊಂಡು ಬಂದಿದ್ದೀನಿ. ಈಗ ಎರಡು ನಾವು ಗೆಲ್ತೀವಿ. ದಾವಣಗೆರೆನೂ ಗೆಲ್ತೀವಿ, ಬಾಗಲಕೋಟು ಗೆಲ್ತೀವಿ. UDF ಸರ್ಕಾರನು ಕೇರಳದಲ್ಲಿ ಬರ್ತದೆ. ಸಮಾಧಾನ ಮಾಡಿದ್ದೀನಿ. ನಾನು ನನ್ಗೆ ಹೇಳಷ್ಟು ಅವನು ದೊಡ್ಡವರು, ಸೀನಿಯರ್, ಮೋಸ್ಟ್ ಸೀನಿಯರ್ ಅವರು. ನಾನು ಬಹಳ ಅವ್ರ ಮುಂದೆ ಬಹಳ ಸಣ್ಣವನಾಗ್ತೀನಿ. ನಾನು ಹೇಳಿದ್ದೀನಿ ಅಂತ ರಾಜಕೀಯದಲ್ಲಿ ಆಗೋದು ಸಹಜ ಸರ್, ಸ್ವಲ್ಪ ದಯಮಾಡಿ ಧೈರ್ಯವಾಗಿರಿ ನೀವು ಅಂತ ಹೇಳ್ಬಿಟ್ಟು ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನಜೀರ್ ಜೊತೆಗೆ ಜಬ್ಬಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ನ ನಿಲುವಿನ ಬಗ್ಗೆ ಯಾವ ರೀತಿ ಆಗಿದೆ, ಈಗ ಜಮೀರ್ ಅವರ ಮನಸ್ಥಿತಿ ಯಾವ ರೀತಿ ಆಗಿದೆ, ಯಾವ ನಿಲುವನ್ನ ಕೂಡ ಪಡೆದುಕೊಂಡಿರುವಂತಹ ರೀತಿಯಾಗಿ ಕಾಣಿಸ್ತಿದೆ, ಏನ್ ಮಾತನಾಡಿದ್ರು ಈ ಸಂಬಂಧವಾಗಿ, ಏನಿದೆ ಮಾಹಿತಿ? ಕುಸುಮ, ಪ್ರಮುಖವಾಗಿ ಜಮೀರ್ ಅವರು ದಾವಣಗೆರೆ ಘಟನೆಯ ಬಳಿಕ ಸಾಕಷ್ಟು ಹತಾಶೆಗೆ ಒಳಗಾಗಿದ್ದಾರೆ ಅನ್ನೋದು ಅವರ ಮಾತಲ್ಲೇ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಜೀರ್ ಅಹಮದ್ ಜಬ್ಬಾರ್ ಅವರ ಏನು ಮೇಲೆ ಆಗಿರ್ತಕ್ಕಂತಹ ಕ್ರಮ ಏನಿದೆ, ಆ ಕ್ರಮ ನನ್ನ ಮೇಲೂ ಸಹ ಹಾಕ್ಬೋದು, ಯಾವ ಹಾಕ್ಬೋದು ಅನ್ನೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ತಮ್ಮ ಮಾಹಿತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಾನು ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ. ಪಕ್ಷ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನೀಟಾಗಿ ನಿಭಾಯಿಸಿದ್ದೇನೆ. ಕೇರಳಕ್ಕೆ ಹೋಗಿ ಪ್ರಚಾರ ಮಾಡಿ ಅಂದ್ರು, ಮತ್ತೆ ಮುಂದೆನೂ ಸಹ ಕೇರಳಕ್ಕೆ ಹೋಗಿ ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದೇನೆ. ಹೀಗಾಗಿ ಕೇರಳದಿಂದ ನೇರವಾಗಿ ನಾನು ಮತ್ತೆ ದಾವಣಗೆರೆಗೆ ಹೋಗಿ ಅಲ್ಲಿ ಮಲ್ಲಿಕಾರ್ಜುನ ಅವರ ಜೊತೆ ಕೂತ್ಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರಚಾರ ಮಾಡಿ ಸಹ ಬಂದಿದ್ದೇನೆ.
ಎಲ್ಲವನ್ನೂ ಸಹ ಸಿಎಂ ಅವರಿಗೆ ವಿವರಣೆಯನ್ನ ಕೊಟ್ಟಿದ್ದೇನೆ. ನೋಡೋಣ ಏನಾಗುತ್ತೆ. ನಾನು ಸಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಬರ್ತಾರೆ, ಅವ್ರ ಜೊತೆ ಸಹ ಮಾತುಕತೆಯನ್ನ ನಡೆಸ್ತೀನಿ. ನಂತರ ಏನಾಗುತ್ತೆ ಅನ್ನೋದನ್ನ ನಾನು ಕಾದು ನೋಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವ್ರ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈ ದಾವಣಗೆರೆಯ ಬಿರುಗಾಳಿ ಇದೆ, ಇದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದೊಂದೇ ಸುಡ್ತಾ ಬರ್ತಾ ಇರ್ತಕ್ಕಂಥದ್ದು. ಅದನ್ನು ಪ್ರಮುಖವಾಗಿ ಒಂದು ಸಮುದಾಯದ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಾನೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಸಮುದಾಯದಲ್ಲಿ ಮೂಡಿತಕ್ಕಂತಹ ಒಡಕು ಏನಿದೆ ಅದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕಾಗುತ್ತೆ. ವರಿಷ್ಠರಿಗೂ ಸಹ ಈ ಬಗ್ಗೆ ಗಮನಕ್ಕೆ ತರ್ತೀನಿ ಅಂತ ಸಹ ಹೇಳಿಕೆ ಹಾಕಿದ್ದಾರೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.